ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಶುಕ್ರವಾರದ ದಿವಸ ಲಕ್ಷ್ಮಿಯ ಮುಂದೆ ಯಾವ ರೀತಿ ರಂಗೋಲಿಯನ್ನು ಹಾಕಬೇಕು ಅಂತ ಹೇಳಿ ನಿಮಗೆಲ್ಲರಿಗೂ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟಿಗೆ ನಾವೇನು ಮಾಡಬೇಕು, ಚಿಕ್ಕಿಗಳನ್ನು 11 ಚಿಕ್ಕಿಗಳನ್ನು ಲೈನಾಗಿ ಇಟ್ಕೋಬೇಕು. ಆಮೇಲೆ ಈ ಸೈಡ್ 5 ಚಿಕ್ಕಿ, ಈ ಸೈಡ್ 5 ಚಿಕ್ಕಿ, ಅಂದ್ರೆ ಸುತ್ತಲೂ 4 ಬದಿನೂ ನಮಗೆ 5 ಚಿಕ್ಕಿ ಬರುವ ಹಾಗೆ ಇಟ್ಕೊಳ್ಬೇಕು. ನೆಕ್ಸ್ಟು ಮಧ್ಯದಲ್ಲಿನೂ 5 ಚಿಕ್ಕಿ ಇದೇ ರೀತಿಯಲ್ಲೇ ಇಟ್ಕೋಬೇಕು. ಚುಕ್ಕಿಗಳು ಕರೆಕ್ಟಾಗಿ ಡಿಸ್ಟನ್ಸ್ ಕರೆಕ್ಟಾಗಿ ಬರಬೇಕು, ಅಂದರೆ ಮಾತ್ರ ರಂಗೋಲಿ ಚೆನ್ನಾಗಿ ಅನಿಸತ್ತೆ. ಈಗ ನೋಡಿ, 1ನೇ ಚಿಕ್ಕಿಯಿಂದ 3ನೇ ಚಿಕ್ಕಿಗೆ ಜಾಯಿಂಟ್ ಮಾಡ್ತಾ ಹೋಗೋದು. 1ನೇ ಚಿಕ್ಕಿಯಿಂದ 3ನೇ ಚಿಕ್ಕಿಗೆ ಈ ರೀತಿ ಜಾಯಿಂಟ್ ಮಾಡ್ತಾ ಹೋಗೋದು. ಅದು 2ನೇ ಚಿಕ್ಕಿಗೆ 4ನೇ ಚಿಕ್ಕಿ, 3ನೇ ಚಿಕ್ಕಿಗೆ 5ನೇ ಚಿಕ್ಕಿ, ಈ ರೀತಿ ನಾವೇನು ಮಾಡಬೇಕು, ಈ ರೀತಿ ಜಾಯಿಂಟ್ ಮಾಡ್ತಾ ಹೋಗಬೇಕು. ನೋಡಿ ಅಲ್ಲಿ ನಾ ಯಾವ ರೀತಿ ಮಾಡ್ತಾ ಇದ್ದೀನಿ. ಹೀಗೆ ಮಾಡಿದ ಮೇಲೆ ಎಲ್ಲ ಚಿಕ್ಕಿನೂ ಈ ರೀತಿ ಕುಡಿಸ್ತಾ ಹೋಗಬೇಕು. ಇದನ್ನು ಪದ್ಮ ರಂಗೋಲಿ ಅಂತೂ ಕರೀತಾರೆ. ಇದನ್ನು ಲಕ್ಷ್ಮೀ ಪೂಜಾ ಮಾಡುವ ಮುಂದೆ ದೇವ್ರ ಮುಂದೆ ಹಾಕಬಹುದು. ಈ ರಂಗೋಲಿಯನ್ನು ದೇವ್ರ ಮುಂದೆ ಹಾಕಬಹುದು. ನಾನು ಒಂದು ಸ್ವಲ್ಪ ಈ ರಂಗೋಲಿ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಮಧ್ಯದಲ್ಲಿ ಒಂದು ಸ್ವಲ್ಪ ರಂಗೋಲಿಯನ್ನು ಹಾಕಿ ಅದರಲ್ಲಿ ಅರಿಶಿನ ಕುಂಕುಮ ಎರಡನ್ನೂ ತುಂಬ್ತಾ ಇದ್ದೀನಿ. ನೋಡಿ, ಸುತ್ತಲೂ ಎಲ್ಲ ದಿಕ್ಕಿನಲ್ಲಿಯೂ ಈ ರೀತಿ ರಂಗೋಲಿಯಿಂದ ಪಾಯಿಂಟನ್ನು ಇಡ್ತಾ ಇದ್ದೀನಿ. ಇದರಲ್ಲಿನೂ ಅರಿಶಿನ ಕುಂಕುಮ ತುಂಬ್ತಾ ಇದ್ದೀನಿ. ನೋಡ್ತಾ ಹೋಗಿ ನಾ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ. ಶ್ರಾವಣ ಮಾಸ ಬಂತು, ಎಲ್ಲರೂ ತಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಏನು ಮಾಡ್ತೀರಾ ಆವಾಗ ಈ ರಂಗೋಲಿಯನ್ನು ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲರೂ ಇದೇ ರೀತಿಯಲ್ಲೇ ರಂಗೋಲಿಯನ್ನು ಹಾಕಿ ಶುಕ್ರವಾರದ ದಿವಸ. ಈ ರಂಗೋಲಿಯನ್ನು ಮನೆಯ ಹೊರಗಡೆ ಮಾತ್ರ ಹಾಕಬೇಡಿ, ಇದನ್ನು ಕಾಲೇ ತುಳಿಬಾರ್ದು. ಇದು ಲಕ್ಷ್ಮಿಯ ಮುಂದೆ ಹಾಕೋ ರಂಗೋಲಿನೇ ಇದು. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಲಿಕ್ಕೆ ಒಂದು ಸಣ್ಣದ ಫ್ಲವರ್ ಡಿಸೈನ್ ಮಾಡಿ ಕಲರ್ಸ್ ತುಂಬಿ ಶೇಡ್ ಮಾಡ್ತಾ ಇದ್ದೇನೆ ಅದಕ್ಕೆ. ನಿಮಗೆಲ್ಲರಿಗೂ ನಾನು ದಿನ ಕಲಿಸುತ್ತಿರುವಂಥ ಈ ರಂಗೋಲಿಗಳು ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೊಡಿ. ನನಗೆ ನಿಮಗೆ ಯಾವ ರೀತಿ ರಂಗೋಲಿ ಕಲಿಬೇಕು ಅಂತ ಆಸೆ ಇದೆ ಆ ರಂಗೋಲಿನ ನನಗೆ ಹೇಳಿ, ನಾನು ತೆಗೆದು ನಿಮಗೆಲ್ಲರಿಗೂ ಕಲಿಸ್ಕೊಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.